ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಒಂದು ರೀತಿಯಲ್ಲಿ ಬಿಜೆಪಿಯವರ ಕೆಂಗಣ್ಣಿಗೆ ಯಾವಾಗಲೂ ಗುರಿ ಆಗ್ತಾನೆ ಇರ್ತಾರೆ. ರಾಹುಲ್ ಗಾಂಧಿ ಅವರು ಮಾಡಿದ್ದೆಲ್ಲವನ್ನ ಕೂಡ ಬಿಜೆಪಿಯವರು ತಪ್ಪು ಅಂತ ಹೇಳ್ತಾ ಇರ್ತಾರೆ. ಹಾಗೆ ರಾಹುಲ್ ಗಾಂಧಿ ಕೆಲವೊಮ್ಮೆ ಮಾಡೋದು ಕೂಡ ಅದೇ ರೀತಿಯಾಗಿ ಇರುತ್ತೆ. ಈಗ ಮತ್ತೊಂದು ವಿಚಾರದಲ್ಲಿ ಈಗ ಬಿಜೆಪಿಯವರಿಗೆ ರಾಹುಲ್ ಗಾಂಧಿ ಮೇಲೆ ಕೋಪ ಬಂದಿದೆ. ಏನಂತಂದ್ರೆ, ನಮ್ಮ ದೇಶದ ರಾಷ್ಟ್ರಪತಿಯವರು ಬುಡಕಟ್ಟು ಮಹಿಳೆ, ಹಾಗಾಗಿ ಅವರಿಗೆ ರಾಹುಲ್ ಗಾಂಧಿ ಅವರು ಗೌರವವನ್ನ ಕೊಡ್ಲಿಲ್ಲ, ಹೀಗಂತ ಬಿಜೆಪಿ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇದರ ಕುರಿತಾಗಿ ಇದೀಗ ಬಿಜೆಪಿ ಒಂದು ವಿಡಿಯೋವನ್ನ ಶೇರ್ ಮಾಡಿದೆ. ಇನ್ನು ಸಂಸತ್ತಿನಲ್ಲಿ ನಡೆದಂತಹ ಸಂವಿಧಾನ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಗೌರವವನ್ನ ತೋರಿಸಿದ್ದಾರೆ, ಹೀಗಂತ ಬಿಜೆಪಿ ಆರೋಪವನ್ನ ಮಾಡಿದೆ. ಇಷ್ಟೇ ಅಲ್ಲದೆ ರಾಷ್ಟ್ರೀಯ ಗೀತೆಯ ವೇಳೆ ರಾಹುಲ್ ವಿಚಲಿತರಾದ್ರು, ಹೀಗಂತ ಆರೋಪಿಸಿದೆ. ಈ ಬಗ್ಗೆ ತಮ್ಮ ಎಕ್ಸ್ ನಲ್ಲಿ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ ಅವರು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಬ್ಬ ಬುಡಕಟ್ಟು ಮಹಿಳೆ, ಆದ್ರಿಂದ ವಿಪಕ್ಷ ನಾಯಕ ಅವರಿಗೆ ಗೌರವವನ್ನ ಕೊಡ್ಲಿಲ್ಲ, ಯಾಕೆ ಇಷ್ಟೊಂದು ಕಳಪೆ ಮನಸ್ಥಿತಿಯನ್ನ ಹೊಂದುವಿರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವರು ಹಂಚಿಕೊಂಡ ವಿಡಿಯೋದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ರಾಹುಲ್ ಯಾವುದೇ ರೀತಿಯ ಗೌರವವನ್ನ ಸಲ್ಲಿಸದೆ ಮೆಟ್ಟಿಲುಗಳತ್ತ ಹೋಗಿರೋದು ಕಾಣಬಹುದು. ಇನ್ನು ಪ್ರಧಾನಿ ಮೋದಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರಪತಿಗೆ ನಮಸ್ಕಾರವನ್ನ ಮಾಡಿ ಹೋಗ್ತಾ ಇರೋದನ್ನ ನೀವು ವಿಡಿಯೋದಲ್ಲಿ ನೋಡಬಹುದು. ಇನ್ನು ರಾಷ್ಟ್ರಗೀತೆ ಹೇಳ್ತಾ ಇರುವ ಮತ್ತೊಂದು ವಿಡಿಯೋ ಪೋಸ್ಟ್ ಮಾಡಿರುವ ಮಾಳವಿಯಾ, ವಿಪಕ್ಷ ನಾಯಕನಿಗೆ 50 ಸೆಕೆಂಡುಗಳ ಕಾಲ ಕೂಡ ತಮ್ಮ ಗಮನವನ್ನ ಹಿಡಿದಿಡ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ 50 ಸೆಕೆಂಡುಗಳ ಕಾಲ ಕೂಡ ಅವರಿಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಲ್ಲ. ಅವರು ಯುನೈಟೆಡ್ ಸ್ಟೇಟ್ಸ್ ಅಧ್ಯಕ್ಷರ ಬಗ್ಗೆ ಅಸಹ್ಯಕರವಾದ ಕಮೆಂಟ್ ಮಾಡುವ ಧೈರ್ಯವನ್ನ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರ ಈ ನಡೆಯ ವಿರುದ್ಧ ತುಂಬಾ ಜನರು ಕೋಪಗೊಂಡಿದ್ದಾರೆ. ಹಾಗೆ ತರಹೇವಾರಿ ಕಮೆಂಟ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ರಾಹುಲ್ ಗಾಂಧಿ ಅವಾಗ ಏನನ್ನು ಯೋಚಿಸ್ತಾ ಇದ್ರು, ಅದು ಯಾವ ಯೋಚನೆ ಅವರ ತಲೆಗೆ ಬಂತೋ ಏನೋ ಗೊತ್ತಿಲ್ಲ. ಅಥವಾ ಸೆಷನ್ ನಲ್ಲಿ ನಾನು ಇವತ್ತೇನ್ ಮಾತಾಡಬೇಕು, ಹೆಂಗೆ ಬಿಜೆಪಿ ಸರ್ಕಾರ ಅಥವಾ ಮೋದಿ ಸರ್ಕಾರವನ್ನ ಖಂಡಿಸಬೇಕು, ಇದರ ಬಗ್ಗೆ ಯೋಚಿಸ್ತಾ ಇದ್ರೇನೋ. ಹಾಗಾಗಿ ಈ ರೀತಿ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ನಲ್ಲಿ ಏನೇ ಇರಲಿ, ರಾಹುಲ್ ಗಾಂಧಿ ಅವರು ಈ ರೀತಿ ಮಾಡಬಾರ್ದಿತ್ತು. ಯಾಕಂದ್ರೆ ರಾಷ್ಟ್ರಪತಿ ಅನ್ನುವಂಥದ್ದು ಒಂದು ದೊಡ್ಡ ಹುದ್ದೆ, ಹಾಗೆ ಅವರಿಗೆ ಗೌರವನ ಕೊಡಬೇಕಾಗಿರೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇದನ್ನ ಈಗ ರಾಹುಲ್ ಗಾಂಧಿ ಅವರು ಮರ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಇದರ ಕುರಿತು ರಾಹುಲ್ ಗಾಂಧಿ ಏನು ಹೇಳ್ತಾರೆ, ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನೋದನ್ನ.